ಸಾವಿತ್ರಿ, ಒಂದು ಲೋಟ ನೀರು ಕೊಡಮ್ಮ. ಸಾವಿತ್ರಿ, ಹೊಟ್ಟೆ ಹಸಿತಿದೆ, ತಿನ್ನಕ್ಕೆ ಏನಾದ್ರು ಕೊಡು. ಡ್ಯಾಡಿ, ನೀನು ಲೂಸ್ ಅನ್ಲ. ಅವಾಗಿಂದ್ರ ಸಾವಿತ್ರಿ ಸಾವಿತ್ರಿ ಅಂತ ಬಡ್ಕಂತ ಇದ್ದೀನಿ. ಕರಡಿ ತರ ಬರ್ತಿದ್ಯಾ. ಹೋಗಿ ಸಾವಿತ್ರಿನ ಕಳ್ಸು. ಸಾವಿತ್ರಿ ಇಲ್ಲ ಕಳ್ಳ. ಯಾಕೆ ಬಂದಿಲ್ಲ? ಬಂದಿಲ್ಲ ಅಂದ್ರೆ ಒತ್ತಾರೆ ಓದೋಳು ಕಳ್ಳ. ಮಧ್ಯಾಹ್ನ ಊಟಕ್ಕೂ ಬರ್ಲಿಲ್ಲ. ಬೆಳಿಗ್ಗೆನೂ ಏನೂ ತಿಂದಿಲ್ಲ, ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ. ಎಲ್ಲೋಯ್ತಾಳೆ? ಡ್ಯಾಡಿ, ನೀನಾದ್ರೂ ಸಾವಿತ್ರಿಗೆ ಅಂದಿ ಅನ್ಲಾ? ಲೇ ಮಗ, ನಾನ್ ಸಾವಿತ್ರಿಗೆ ಏನಾರ ಅಂತೀನಿಲ್ಲ. ಅವ್ವ ಏನಾದ್ರು ಅಂದ್ಲಾ? ಗೊತ್ತಿಲ್ಲ ಕಣ್ಲ. ಅದೇ ಡ್ಯಾಡಿ, ಇವತ್ತೇನಾದ್ರೂ ಅಂದಿರ್ಬೇಕಲ್ಲ. ಐತೆ ಒಬ್ರೊಬ್ರಿಗೂ. ಅವ್ವ ಅವ್ವ ಅವ್ವ, ಸಾವಿತ್ರಿಗೆ ನಾನು ಅಂದೇನವ್ವ? ನಾನೇನಂದೆ? ಅದನ್ನೇ ಕೇಳ್ತಾ ಇರೋದು. ಸತ್ಯ ಹೇಳೋ. ಬೆಳಿಗ್ಗೆನೋ ತಿಂಡಿ ತಿಂದು ಹಂಗೆ ಹೋಗಾಳೆ. ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ನೀನೇನು ಅಂದಿರ್ತೀಯ? ಹೌದಪ್ಪ, ನಾನೇ ಅಂದಿರ್ತೀನಿ. ಈ ಮನೇಲಿ ಯಾರಿಗೆ ಏನೇ ಆದ್ರೂ ಅದಕ್ಕೆ ನಾನೇ ತಾನೇ ಕಾರಣ. ಹೆಂಡತಿ ಪಕ್ಕಕ್ಕೆ ಬಂದಾಗಿಂದ ಅದ್ ಹೆಂಗ್ ಬದಲಾಗ್ಬಿಟ್ಟಿಯೋ ಮಗನೇ. ನನ್ನೇ ಕೇಳೋ ಹಂಗಾಗ್ಬಿಟ್ಟಿಯಲ್ಲೋ. ಅದೆಲ್ಲ ಬೇಕಾಗಿಲ್ಲ. ಸಾವಿತ್ರಿ ಬರ್ಲಿ, ಐತೆ. ಹೇಳಿ ಹೇಳಿ ಅಂದ್ರೆ. ಅತ್ತೆ, ಸಾವಿತ್ರಿ ಬಂದವಳ ಅಲ್ಗೆ? ಸಾವಿತ್ರಿನಾ? ಇಲ್ವಲ್ಲ, ಇಲ್ಲಿಗೆ ಬಂದಿಲ್ಲ. ಒಂದ್ ನಿಮಿಷ ರೀ, ಕೇಳ್ತೀನಿ. ನಾನು ಈಗ ತಾನೆ ಅಂಗಡಿಯಿಂದ ಬಂದೆ. ವಿನಿತಾ, ಫ್ರೆಂಡ್ಸ್ತಾ, ಸಾವಿತ್ರಿ ಬಂದಿದ್ಲೇನೆ ಇಲ್ಲಿಗೆ? ಇಲ್ಲಮ್ಮ, ಬಂದಿಲ್ವಂತೆ ಅಳಿ ಅಂದ್ರೆ. ಯಾಕೆ ಅಳಿ ಅಂದ್ರೆ? ಅವಳಲ್ಲಿ ಇಲ್ವಾ? ಎಲ್ಲಿಗೆ ಹೋಗಿರ್ತಾಳೆ? ಎಷ್ಟೊತ್ತಲ್ಲಿ ಮನೆ ಬಿಟ್ಟಿದ್ದು? ಬೆಳಿಗ್ಗೆಯಿಂದ. ಅಮ್ಮ, ಅಕ್ಕ ಬೆಳಗ್ಗೆ ಸಿಕ್ಕಿದ್ಲು. ಸಿಕ್ಕಿದ್ಲ? ಎಲ್ಲಿ ಸಿಕ್ಕಿದ್ಲೆ? ಅತ್ತೆ, ಸ್ವಲ್ಪ ವಿನೂತಂಗೆ ಫೋನ್ ಕೊಡಿ. ಕೊಟ್ಟೆ. ಭಾವ, ಅಕ್ಕ ಬೆಳಗ್ಗೆ ದೇವಸ್ಥಾನದಲ್ಲಿ ಸಿಕ್ಕಿದ್ಲು. ಅದೇನೋ ಸೇವೆ ಮಾಡ್ತಿದ್ದೀನಿ ಅಂತ ಹೇಳಿದ್ಲು. ದೇವಸ್ಥಾನದಲ್ಲ? ಸರಿ ವಿನೂತ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಲೇ ಅಪ್ಪಯ್ಯ, ಸಾವಿತ್ರಿ ದೇವಸ್ಥಾನ ಇದ್ಲಂತೆ. ನಾನು ಹೋಗಿ ಬರ್ತೀನಿ ಅಪ್ಪಯ್ಯ. ಜೋಪಾನ ಕಳ್ಳ ಮಗ. ಸರಿ ಸರಿ. ಸಾವಿತ್ರಿ ನನಗೆ ಅವಮಾನ ಮಾಡ್ತಾಳೋ, ನೋಯಿಸ್ತಾಳೋ, ಏನ್ ಬೇಕಾದ್ರೂ ಮಾಡ್ತಾಳೆ. ಅದನ್ನ ಕೇಳೋದಕ್ಕೆ ನೀವ್ಯಾರೇ? ಅವಳು ಮಾಡಿದ ಜಂಬ ಮಾತ್ರ ನಿಮಗೆ ಗೊತ್ತಿದೆ. ಆದ್ರೆ ಇಷ್ಟು ವರ್ಷ ನಮ್ಮ ಮನೆಗೆ ಮಾಡಿದ ತ್ಯಾಗ, ನಿಮ್ಗಳ ಸೇವೆ, ನನ್ನ ಅವಳ ಪ್ರೀತಿ ಎಷ್ಟು ಅಂತ ನನಗೆ ಮಾತ್ರ ಗೊತ್ತಿದೆ. ತಪ್ಪು ಮಾಡ್ಬಿಟ್ರಿ ಮಕ್ಕಳ, ತುಂಬಾ ತಪ್ಪು ಮಾಡ್ಬಿಟ್ರಿ. ಒಂದ್ ವೇಳೆ ಸಾವಿತ್ರಿ ತಪ್ಪು ಮಾಡಿದ್ರು ಕೂಡ ಅದನ್ನ ಕೇಳೋದಕ್ಕೆ ನಾವಿದೀವಿ ಅಲ್ಲ. ನೀವ್ ಯಾಕೆ ಹೋಗಿ ಅಲ್ಲಿ ಅದನ್ನೆಲ್ಲ ಮಾತಾಡ್ಬಿಟ್ಟು ಬರ್ಬೇಕಾಗಿತ್ತು ಅಂತ. ಅವಳು ನಿಮ್ಮನ್ನ ನೋಯಿಸ್ಲಿಲ್ವಾ? ನಮಗ್ ಬೇಜಾರಾಗಲ್ವಾ? ಅದಕ್ಕೆ ಹೋಗಿ ಬೈದ್ಬಿಟ್ಟು ಬಂದ್ವಿ. ಎಂತ ಕೆಲಸ ಮಾಡ್ಬಿಟ್ರೆ. ಈಗ ನೋಡು, ಅವಳು ಬೆಳಿಗ್ಗೆ ಮನೆ ಬಿಟ್ಟು ಹೋದವಳು ಇನ್ನು ಮನೆನೇ ಸೇರಿಲ್ವಂತೆ. ಮೊದ್ಲೇ ಸೂಕ್ಷ್ಮ. ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನ್ ಗತಿ?
ಅಳ್ತಿದ್ಯಾ? ಏನಾಯ್ತು? ಯಾಕಿಲ್ಲ ಒಬ್ಳೆ ಕೂತಿದ್ಯಾ? ನೀನ್ ಏನು ಹೇಳಿಲ್ಲ ಅಂದ್ರೆ ನಿಂಗೆ ಹೇಗೆ ಅರ್ಥ ಆಗತ್ತೆ ಹೇಳೋ? ಯಾರಾದ್ರೂ ಏನಾದ್ರು ಅಂದ್ರ? ನೆನ್ನೆ ನಾನು ಎಷ್ಟು ಕೆಟ್ಟದಾಗ ನಡ್ಕೊಂಬಿಟ್ಟ ನಮ್ಮಪ್ಪ ಅಮ್ಮನ ಜೊತೆಗೆ. ಸತ್ಯ ಪಾಪ, ಅವ್ರು ನನ್ನ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ? ಅವ್ರ ಮನ್ಸನ್ನೇ ನೋಯಿಸ್ಬಿಟ್ಟೆ. ಏನ್ ಗೊತ್ತಾ, ನೆನ್ನೆ ರಾತ್ರಿ ಅಪ್ಪ ಅಮ್ಮ ಇಬ್ರು ಊಟ ಮಾಡಿಲ್ವಂತೆ. ನಮ್ ತಂಗಿ ರಂಜಿತಾ ವಿನುತಾ ಇಬ್ರು ಬಂದಿದ್ರು. ಇನ್ನೊಂದ್ಸಲ ತೋರಿಸ್ಬೇಡ ಅಂತ ಹೇಳ್ಬಿಟ್ಟು ಹೋದ್ರು. ನಾನೆಷ್ಟು ಕೆಟ್ಟವಳಲ್ವಾ ಸತ್ಯ? ಅಳ್ಬೇಡ ಸಾವಿತ್ರಿ. ನೀನ್ ಯಾಕೆ ಹಾಗೆ ಮಾಡಿದೆ ಹೇಳು? ನಿಮ್ ಮನೆಯವ್ರಿಗೋಸ್ಕರ ತಾನೆ. ನೀನು ತುಂಬಾನೇ ಒಳ್ಳೆಯವಳು. ಮುಂದವ್ರಿಗೆ ಗೊತ್ತಾಯ್ತದೆ ಬಿಡು, ಯಾಕೆ ಹೇಳ್ತೀಯ? ಒಂದು ಯಾವತ್ತೋ ಗೊತ್ತಾಗತ್ತೆ ಸರಿ, ಆದ್ರೆ ಇವತ್ತಾಗೋ ಸಂಕಟ ಹಾಗೆ ಆಗತ್ತಲ್ವಾ? ಟೈಮ್ ಖರಾಬ್ ಆಗೈತೆ ಸಾವಿತ್ರಿ, ನಮ್ ಟೈಮ್ ಖರಾಬ್ ಆಗೈತೆ. ಟೈಮ್ ಕೆಟ್ಟಾಗ ಒಳ್ಳೆಯವ್ರಿಗೂ ಕೆಡ್ತಾ ಇರ್ತದೆ, ನಮಿಗೂ ಕೆಡ್ತಾ ಇರ್ತದೆ. ನಮ್ಮಿಂದ ಬೇರೆಯವ್ರಿಗೂ ಒಳ್ಳೇದಾಗಿಲ್ಲ ನೋಡು. ನಮ್ ಟೈಮಿಗೆ ಸರಿ ಇಲ್ಲ. ಒಂದಲ್ಲ ಒಂದ್ ದಿವಸ ನಾವೇನು ಅಂತ ಅವ್ರಿಗೆ ಗೊತ್ತಾಯ್ತದೆ. ಯಾಕೆ ಅಳ್ತೀಯ ಸಾವಿತ್ರಿ? ಅಲ್ಬೇಡ, ಬಾ ಹೋಗವ. ನಿನ್ ಮನೇಲಿ ಎಲ್ರು ಕಾಬ್ರಿ ಆಗ್ಯಾರ, ನೀನ್ ಎಲ್ಲಿ ಹೋಗಿದ್ಯಾ ಅಂತ. ಬರಲ್ಲ, ನಾನೆಲ್ಲೂ ಬರಲ್ಲ, ನಾನು ಇಲ್ಲೇ ಇರ್ತೀನಿ. ನಾವ್ ಇಲ್ಲೇ ಇರೋದಕ್ಕಿಂತ ನಾವ್ ದೇವ್ರ ಬರ್ಬೇಕು, ಹೋಯ್ತಾ ಇರ್ಬೇಕು. ಬಾ ಹೋಗವ. ನೀನ್ ಬರ್ಲಿಲ್ಲ ಅಂದ್ರೆ ನಾನು ಬರಕಿಲ್ಲ, ನಾನು ಇಲ್ಲೇ ಇರ್ತೀನಿ. ಬನ್ನಿ ಹೋಗೋಣ. ಸಮಾಧಾನ ಮಾಡ್ಕೋ ಸಾವಿತ್ರಿ, ಸಮಾಧಾನ ಮಾಡ್ಕೋ. ಬಾ ಹೋಗವ. ತುಂಬಾ ಭಯ ಆಗ್ತದೆ. ನಡ್ರಿ ಹೋಗಿ ಕರ್ಕೊಂಬರೋಣ. ಬನ್ರಿ ಅಮ್ಮ. ಅಮ್ಮ ನೀನೇನ್ ಭಯ ಪಡ್ಕೋಬೇಡಮ್ಮ, ನಾವು ಅಕ್ಕನ ಕರ್ಕೊಂಬರ್ತೀವಿ. ನನ್ನ ಮಾತಾಡ್ಬೇಡ ನೀನು. ಬರ್ತಿರೋ ಕೋಪಕ್ಕೆ ನಾನು ಏನ್ ಮಾಡ್ತೀನ ನನಗೆ ಗೊತ್ತಾಗ್ತಿಲ್ಲ. ಅಮ್ಮ ನಾವು ಕರ್ಕೊಂಡ್ ಬರ್ತೀವಮ್ಮ. ಹೌದು, ನೀವು ಹೋಗಿ, ನಿಮ್ಮನ್ನು ಹುಡ್ಕೊಂಡು ನಾವು ಬರ್ತೀವಿ. ಅಪ್ಪ ಸ್ವಲ್ಪ ಸಮಾಧಾನ ಹೋಗಿ ಅಂತ ಅಳಿಯೋದಕ್ಕೆ ಫೋನ್ ಮಾಡು. ಸಾವಿತ್ರಿ, ಹೇಳಿ ಸಾವಿತ್ರಿ. ಇನ್ನೊಂದು 5 ನಿಮಿಷ ಅಡಿಗೆ ರೆಡಿ ಆಗ್ಬಿಡುತ್ತೆ. ನಾನೇ ನಿಂಗೆ ಊಟ ಮಾಡಿಸ್ತೀನಿ ಆಯ್ತಾ? ಓಹೋ, ಈ ಮೀಸೆ ಹೊತ್ಕಂಡ್ಸು ಹೇಗೆ ಅಡಿಗೆ ಮಾಡ್ತಾನೆ ಅಂತ ಯೋಚನೆ ಮಾಡ್ತಿದ್ಯಾ? ನಮ್ ಕೈ ರುಚಿನು ನೀನ್ ನೋಡಿಲ್ಲ ಸಾವಿತ್ರಿ. ಯಾಕೆ? ಭೀಮಸೇನ ನಳ ಮಹಾರಾಜ ಗಂಡಸರಲ್ಲವೇ
ನನ್ನ ಹಾಗೆ. ಸಾವಿತ್ರಿ, ಸಾರಿ ಸಾವಿತ್ರಿ. ನೀನ್ ನಗ್ಬೇಕು ಅಂತ ಸ್ವಲ್ಪ ಜೋಕ್ಸ್ ಮಾಡಿದೆ ಅಷ್ಟೇ. ನಿನಗಿಷ್ಟ ಇಲ್ಲ ಅಂದ್ರೆ ಹೇಳು, ನಾನೇನು ಜೋಕ್ಸು ಮಾಡಲ್ಲ, ಏನೂ ಮಾಡಲ್ಲ. ನನಗೆ ನೀನು ಯಾವಾಗಲೂ ನಗ್ನಾಗ್ತಾ ಇರಬೇಕು ಸಾವಿತ್ರಿ. ನನಗೋಸ್ಕರ ನಗು ಸಾವಿತ್ರಿ. ಸಾವಿತ್ರಿ, ಅತ್ತೆಯವರು. ಹಲೋ. ಅಳಿಯಂದ್ರೆ ಎಲ್ಲಿದ್ರ? ಸಾವಿತ್ರಿ ಸಿಕ್ಕದ್ಲ? ಹಾ, ಸಿಕ್ಕಿದ್ಲು ಮವ. ನೀವೇನು ಯೋಚನೆ ಮಾಡಬೇಡಿ, ದೇವಸ್ಥಾನದಲ್ಲಿ ಇದ್ಲು. ಈಗ ಮನೆ ಕರ್ಕೊಂಡ್ಬಂದಿದ್ದೀನಿ, ಮನೇಲೇ ಇದ್ದೀವಿ. ಹೌದಾ? ಒಳ್ಳೇದು, ಒಳ್ಳೇದಾಯ್ತು. ಒಂದ್ ನಿಮಿಷ, ಸಾವಿತ್ರಿ ಸಿಕ್ಕದ್ಲಂತೆ. ತಗೋ, ಅಳಿಯಂದ್ರೆ ಮಾತಾಡ್ತಾ ಇದ್ರೆ ಮಾತಾಡ. ಅಳಿಯಂದ್ರೆ ಸಾವಿತ್ರಿ ಸಿಕ್ಕದ್ಲ? ಏನು ತೊಂದರೆ ಆಗ್ಲಿಲ್ಲ ತಾನೆ? ಎಲ್ಲಿ ಅವಳಿಗೊಂದ್ಸಲ ಫೋನ್ ಕೊಡಿ, ಮಾತಾಡ್ಬೇಕು. ಹಾ, ಕೊಟ್ಟ. ಒಂದು ನಿಮಿಷ. ಸಾವಿತ್ರಿ, ನಿಮ್ಮಮ್ಮ ಮಾತಾಡ್ಬೇಕಂತೆ, ತಗೋ. ಸಾವಿತ್ರಿ, ತುಂಬಾ ಆಸೆ ಪಟ್ಟವ್ರ ನಿನ್ನ ಹತ್ರ ಮಾತಾಡ್ಬೇಕು ಅಂತ. ತಗೋ ಸಾವಿತ್ರಿ, ಮಾತಾಡು. ಹಲೋ ಸಾವಿತ್ರಿ, ಮಗಳೇ, ಎಲ್ಲಿಗೂ ಹೊರಟೋಗ್ಬಿಟ್ಟಿದ್ಯಂತೆ? ನನ್ಗೆಷ್ಟು ಗಾಬರಿ ಆಗೋಯ್ತು ಗೊತ್ತಾ? ಸದ್ಯ ಬಂದಿಲ್ಲ, ನನ್ಗಷ್ಟೇ ಸಾಕು. ಊಟ ಮಾಡಿದ್ಯಾ ನನ್ ಕಂದ? ನೀನ್ ಈಗ ತಾನೇ ಬಂದಿರ್ತೀಯ, ಊಟ ಮಾಡಿರಲ್ಲ. ಎಲ್ಲಿ ಅಳಿಯಂದ್ರಿಗೊಂದ್ಸಲ ಫೋನ್ ಕೊಡು. ಹಲೋ. ಅಳಿಯಂದ್ರೆ, ಹೇಗೋ ಹುಡುಕಿ ಕರ್ಕೊಂಬಂದ್ರಲ್ಲ, ನಿಮ್ಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ನಾಳೊಂದು ಚೆನ್ನಾಗಿ ನೋಡ್ಕೊಂತೀನಿ. ನೀವು ಧೈರ್ಯವಾಗಿರಿ. ಸರಿ ಅಳಿಯಂದ್ರೆ, ನಾನು ಫೋನ್ ಇಡ್ತೀನಿ, ನೀವು ಅವಳು ಊಟ ಮಾಡಿಸಿ. ಸಾವಿತ್ರಿ ಸಿಕ್ಕಿದ್ರಿಂದ ನೀವಿಬ್ರು ಬಚಾವಾಗ್ಬಿಟ್ರಿ. ಇಲ್ಲಾಂದ್ರೆ ನೀವಿಬ್ರು ಏನ್ ಮಾಡ್ತಿದ್ದ ನನಗೆ ಗೊತ್ತಿಲ್ಲ. ಹೋಗ್ರಿ ಒಳಗೆ, ನನ್ನ ಮುಖ ತೋರಿಸ್ಬೇಡಿ. ಹೋಗಿ ಒಳಗೆ. ಹಾಯ್ ಗೆಳತಿ, ಫೋನ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಯಾಕೆ ಥ್ಯಾಂಕ್ಸು? ತುಂಬಾ ಮಿಸ್ ಮಾಡ್ಕೋತಿದ್ದೆ ನಾನು. ಫೋನ್ ಮಾಡಿದೆ ನೀನು, ನಿನ್ ಧ್ವನಿ ಕೇಳಿಸಿದ್ದಕ್ಕೆ ಥ್ಯಾಂಕ್ಸ್. ನಿಮ್ ಥ್ಯಾಂಕ್ಸ್ ನಾನು ಒಪ್ಕೋಬೇಕು ಅಂದ್ರೆ ನೀವು ನಂಗೊಂದು ಸಹಾಯ ಮಾಡ್ಬೇಕು. ಅಯ್ಯೋಯ್ಯೋ, ಅದು ನನ್ನ ಭಾಗ್ಯ. ಏನ್ ಮಾಡ್ಬೇಕು ಹೇಳು? ನಾನೀಗೊಂದು ಗಿಫ್ಟ್ ತಗೋಬೇಕು. ನನ್ಗ? ಅದ್ ಯಾರಿಗೆ ಅಂತ ಆಮೇಲೆ ಹೇಳ್ತೀನಿ. ನನ್ ಗಿಫ್ಟ್ ತಗೊಳಕ್ಕೆ ನೀವು ಹೆಲ್ಪ್ ಮಾಡ್ಬೇಕು. ಎಲ್ಲಿಗೆ ಬರ್ಬೇಕು?
ನಿನ್ನ ಹಾಗೆ ಇದೆ. ಚೆನ್ನಾಗಿದೆ. ಗಿಫ್ಟ್ ಕೊಡ್ಬೋದಾ? ಯಾರಿಗೆ ಯಾರಿಗೆ ಅಂತ ಆಮೇಲೆ ಹೇಳ್ತೀನಿ. ಗಿಫ್ಟ್ ಕೊಡ್ಬೋದಾ ಹೇಳಿ? ಮೊದ್ಲು ಯಾರಿಗ್ ಕೊಡೋಕ್ ಅಂತ ಹೇಳೋ. ಸಂದರ್ಭ ಏನು? ಹುಟ್ಟದ ಹಬ್ಬನ, ಮದ್ವೆನಾ, ಅಥವಾ ಸುಮ್ನೆ ಕೊಡ್ತಾ ಇದೀಯಾ? ಸುಮ್ನೆ ಕೊಡ್ತಿದ್ದೀನಿ ಪ್ರತಾಪ್. ಇದು ನೋಡಿದ್ರೆ ಖುಷಿ ಆಗುತ್ತಾ? ಅವ್ರ ವಯಸ್ಸೆಷ್ಟು? 90 ವರ್ಷ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಡಿ, 1000 ಪ್ರಶ್ನೆಗಳನ್ನ ಕೇಳ್ತಾ ಹೋಗಿ. ಇದು ಚೆನ್ನಾಗಿದೆ ಅಲ್ವಾ ಹೇಳಿ? ಪ್ರತಾಪ್, ಬೇಜಾರಾಗಿರೋ ಮನ್ಸಿಗೆ ಖುಷಿ ಆಗ್ಬೇಕು, ಸಪ್ಪೆ ಇರೋ ಮುಖದಲ್ಲಿ ನಗು ಬರ್ಬೇಕು. ಇದು ನೋಡ್ರೆ ಬರುತ್ತಾ? ಇದಾಗಿದೆ. ಎಷ್ಟ್ ಚೆನ್ನಾಗಿದೆ. ಇದು ಅವ್ರಿಗೆ ಇಷ್ಟ ಆಗೇ ಆಗತ್ತೆ. ಇದನ್ನೇ ಗಿಫ್ಟ್ ಕೊಡೋಣ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ, ತಂತಿ ಹರಿದ ವೀಣೆಯಿಂದ ನಾದ ಹೊಮ್ಮಬಲ್ಲದೆ. ಅಯ್ಯೋ ದೇವ್ರೆ, ಈ ಮನೆ ಬಳ್ಳಿಗಳೆಲ್ಲ ಬಾಡೋದು ಯಾವಾಗ? ತಾಳಿಪಟ್ಟದ ಸೂತ್ರ ಹರಿಯೋದು ಯಾವಾಗ? ಅದು ಗೋತ ಹೊಡೆಯೋದು ಯಾವಾಗ? ನನ್ನ ಉದ್ದೇಶಗಳೆಲ್ಲ ಈಡೇರೋದು ಯಾವಾಗ? ಸುನೀತಾ, ಯಾರ್ ನೋಡು? ಹಾ, ನಂಜನ್ ಸ್ವಾಮಿ ಅವ್ರಿಲ್ವಾ? ಸುನೀತಾ, ಯಾರ್ ಬಂದಿರೋದು? ನಿಮ್ ಯಜಮಾನ್ರು ಫ್ರೆಂಡು. ಅವರು ಸ್ನಾನ ಮಾಡ್ತಾ ಇದ್ದಾರೆ. ಹಾ ಅಪ್ಪ ಗುರುವೆ, ಅವರು ಸ್ನಾನ ಮಾಡ್ತಿದ್ದಾರೆ, ಬರೋದ್ ಲೇಟ್ ಆಗುತ್ತೆ. ನನ್ ಕೈಗೆ ಕೊಟ್ಟು ಹೋಗು. ಹಂಗೆಲ್ಲ ಕೊಡಕ್ಕಾಗಲ್ಲ. ಅವ್ರು ಕೊಡ್ಬೇಕಿಲ್ಲ, ಅವ್ರ ಹೆಂಡತಿ ಕೊಡ್ಬೇಕು. ಬ್ಯಾಂಕಿಂದ ಬಂದಿರೋದು. ನಾಳೆ ಬರ್ತೀನಿ ಬಿಡಿ. ಬ್ಯಾಂಕಿಂದ? ರಾಜ್ಕುಮಾರ, ನಿಂತ್ಕೊ. ಅವ್ರ ಹೆಂಡತಿ ಕೊಡ್ಬೋದು ಅಂದಿಲ್ಲ, ಕೊಡು. ನೀವೇನ್ ಅವ್ರ ಹೆಂಡತಿನಾ? ಹಾ, ಶ್ರೀಮತಿ ಸುನೀತಾ ನಂಜುಂಡಯ್ಯ ಅಂತ. ಕೊಡು ಕೊಡು. ಮತ್ತೆ ಆಗ್ಲೇ ಇನ್ಯಾರಿಗೂ ನಿಮ್ಮ ಯಜಮಾನ್ರು ಅಂತ ಹೇಳಿದ್ರೆ? ಅಯ್ಯ, ಅವ್ರ ಈ ಮನೆ ಯಜಮಾನ್ರು, ಅದಕ್ಕೆ ಯಜಮಾನ್ರು ಅಂದ್ರೆ. ಆದ್ರೆ ನನಗ್ ಮಾತ್ರ ಗಂಡ. ತಲಾಟೆ ಮಾಡ್ಬೇಡ, ಬೇಕು ಕೊಡು. ನೋಡಿ, ಇನ್ನೊಂದು ಸೈನ್ ಮಾಡಿ. ದೇವ್ರೆ, ಇದೇ ಫಸ್ಟ್ ಟೈಮು ನಾನು ಕೇಳಿದ ತಕ್ಷಣ ನೀವು ವರ ಕೊಟ್ಟಿರೋದು. ಥ್ಯಾಂಕ್ ಯು. ಇನ್ನಿದೆ ನಿಮ್ಮ ಮನೆಯವರಿಗೆ. ಸುನೀತಾ,